ಕರಾವಳಿಯಲ್ಲಿ ಮಾಡುವ ರುಚಿಯಾದ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಜೀರಿಗೆ ಗಂಜಿ ಕೂಡ ಒಂದು. ಇದು ಮಾಡಲು ತುಂಬಾನೇ ಸುಲಭ, ಹೊಟ್ಟೆಗೆ ತಂಪು, ಹಾಗೆಯೇ ಬಾಯಿಗೆ ತಿನ್ನಲು ಹಿತವಾಗಿ ಕೂಡ ಇರ್ತದೆ. ಇದನ್ನ ಕರಾವಳಿಯಲ್ಲಿ ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಹೆಚ್ಚಿನವರು ಮಾಡ್ತಾರೆ. ಈ ಸುಲಭವಾದ ಅಡುಗೆಯನ್ನು ಹೇಗೆ ಮಾಡೋದು ಅಂತ ಇದೀಗ ನೋಡೋಣ ಬನ್ನಿ. ಕುಕ್ಕರಿಗೆ ತೊಳ್ಕೊಂಡಿರುವ ಅರ್ಧ ಕಪ್ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಾರ್ಮಲ್ ಆಗಿ ನೀವು ಊಟಕ್ಕೆ ಬಳಸುವ ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಬಳಸಿಕೊಳ್ಳಬಹುದು. ಇದಕ್ಕೆ ಅರ್ಧ ಕಪ್ ಅಕ್ಕಿಗೆ 3 ಕಪ್ ನೀರು ಇಟ್ಕೊಳ್ಬೇಕು. 3 ಕಪ್ ನೀರು ಹಾಕಿದ್ದೇನೆ ಈಗ. ನಂತರ 3/4 ಟೀ ಚಮಚ ಉಪ್ಪನ್ನು ಸೇರಿಸಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮುಚ್ಚಳ ಮುಚ್ಚಿ 5 ಸೀಟಿಯಲ್ಲಿ ದೊಡ್ಡ ಉರಿಯಲ್ಲಿ ಇಟ್ಟು ಇದನ್ನು ಮೆತ್ತಗೆ ಬೇಯಿಸಿಕೊಳ್ಬೇಕು. ಈಗ ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ತೆಂಗಿನಕಾಯಿದು ಪೇಸ್ಟ್ ಮಾಡ್ಕೊಳ್ಬೇಕು. ಅರ್ಧ ಕಪ್ ತೆಂಗಿನ ತುರಿ, 1.5 ದೊಡ್ಡ ಚಮಚದಷ್ಟು ಜೀರಿಗೆ, ಇದಕ್ಕೆ ಅರ್ಧ ಕಪ್ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇಲ್ಲೀಗ ಪೇಸ್ಟ್ ಕೂಡ ರೆಡಿ ಆಯಿತು. ಹಾಗೆಯೇ ಇಲ್ಲಿ ಬೇಯಲಿಕ್ಕೆ ಇಟ್ಟ ಗಂಜಿ ಕೂಡ 5 ಸೀಟಿ ಆದ ನಂತರ ಆಫ್ ಮಾಡಿ ಇಟ್ಟಿದ್ದೆ. ಇದೀಗ ಮೆತ್ತಗೆ ಬೆಂದಿದೆ. ಈ ತರಹದ ಗಂಜಿ ಮಾಡುವಾಗ ಅನ್ನ ಮೆತ್ತಗೆ ಬೆಂದಿರಬೇಕು. ಇದನ್ನೀಗ ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ರುಬ್ಬಿಟ್ಟುಕೊಂಡ ತೆಂಗಿನ ತುರಿ ಮತ್ತು ಜೀರಿಗೆ ಹಾಕಿ ಮಾಡಿದ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಮತ್ತೆ 2 ಕಪ್ ನೀರು ಮಿಕ್ಸಿ ಜಾರಿಗೆ ಹಾಕಿ ಆ ನೀರನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ಬೆಲ್ಲ ನೀವು ಬೇಕಿದ್ರೆ ಜಾಸ್ತಿನೂ ಸೇರಿಸ್ಕೊಳ್ಬೋದು. ಬೆಳಗ್ಗೆ ಮಾಡುವಾಗ ಕೆಲವರಿಗೆ ತುಂಬ ಸ್ವೀಟ್ ಆದರೆ ಇಷ್ಟ ಆಗಲ್ಲ, ಅಂಥವರು ಬೆಲ್ಲನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇದನ್ನೀಗ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ಕುದಿಸ್ಕೊಳ್ಬೇಕು. ಈಗ 2 ನಿಮಿಷದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲೀಗ ಚೆನ್ನಾಗಿ ಕುದಿ ಬಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡೋಣ. 1 ದೊಡ್ಡ ಚಮಚ ತುಪ್ಪಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಚೂರು, ಚಿಕ್ಕದಾಗಿ ಒಣ ಕೊಬ್ಬರಿನ ಕಟ್ ಮಾಡಿ ಹಾಕಿದ್ದು, ಹಾಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರ್ಕೊಂಡು ಇದನ್ನೀಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೇನೆ. ಈ ತರಹ ತುಪ್ಪದ ಒಗ್ಗರಣೆ ಕೊನೆಗೆ ಕೊಡೋದ್ರಿಂದ ರುಚಿ ತುಂಬ ಚೆನ್ನಾಗಿರ್ತದೆ. ಹಾಗೆ ತೆಂಗಿನಕಾಯಿದು ಹೋಳು ಮಧ್ಯ ಮಧ್ಯದಲ್ಲಿ ತಿನ್ನಲಿಕ್ಕೆ ಸಿಗುವಾಗ ತುಂಬಾನೇ ರುಚಿಯಾಗಿ ಇರ್ತದೆ. ಈ ಗಂಜಿ ಮಾಡಲಿಕ್ಕೆ ತುಂಬಾನೇ ಸುಲಭ, ಬೇಗನೆ ಮಾಡಿ ಆಗುವಂಥ ಒಂದು ಅಡುಗೆ. ಆದರೆ ತಿನ್ನಲಿಕ್ಕೆ ಕೂಡ ತುಂಬಾನೇ ರುಚಿಯಾಗಿ ಇರ್ತದೆ. ಹಾಗೆ ತಂಪು ಕೂಡ, ಜೀರಿಗೆ ತೆಂಗಿನ ತುರಿ ಹಾಕಿ ಮಾಡೋದ್ರಿಂದ ಇದು ತುಂಬಾನೇ ತಂಪು ಕೂಡ. ಆಷಾಢ ಮಾಸದಲ್ಲಿ ಕರಾವಳಿ ಕಡೆ ಈ ಅಡುಗೆನ ಹೆಚ್ಚಾಗಿ ಮಾಡಿಯೇ ಮಾಡ್ತಾರೆ. ಹಲವು ವಿಧದ ಗಂಜಿಗಳಲ್ಲಿ, ಆರೋಗ್ಯಕರ ಗಂಜಿಗಳಲ್ಲಿ ಜೀರಿಗೆ ಗಂಜಿ ಕೂಡ ಒಂದು. ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಆಷಾಢ ಮಾಸ ಮುಗಿಯುವುದರ ಒಳಗೆ ಜೀರಿಗೆ ಗಂಜಿ ಮಾಡಿ ಇದರ ಒಂದು ಟೇಸ್ಟನ್ನು ನೀವು ಕೂಡ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.